ಒರಿಜಿನಲ್ ಅರಿಶಿಣದಲ್ಲಿ ಅದನ್ನು ಗಣಪತಿ ಮಾಡಬೇಕು. ಮಾಡಿ ಅದು ಬಿಳೆ ಎಕ್ಕೆ ಗಿಡ ಎಲೆ ತರಬೇಕು ಒಂದು. ಅದ್ರ ಮೇಲೆ ಇಟ್ಟು ಅನುಷ್ಠಾನ ಮಾಡುವಂಥದ್ದು ಇದು ನಾನು ಹೇಳುವಂಥದ್ದು. ಇವಾಗ ನೀವು ಸ್ಟಾರ್ಟ್ ಮಾಡ್ತಿದ್ದಂಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಏನು ಇರ್ತದೆ ಅದು ಹೆವಿ ಆಗುತ್ತೆ. ಒಂದು ದಿವಸ ಆದಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, 3 ದಿವಸ ಆದಮೇಲೆ ಕಮ್ಮಿ ಆಗುತ್ತೆ. ಹೌದು, ರೇಸ್ ಮಾಡುತ್ತೆ ಅಂದರೆ ಆಕರ್ಷಣೆ ಆಗುತ್ತೆ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ನೆಗೆಟಿವ್ದು, ಅವಾಗೇನು ಇದು ಬಿಡಬೇಕು ಇವ್ರು ಮಾಡೋದು. ಕರ್ಮ ಇವ್ರ ಕರ್ಮ ಅಡ್ಡ ಬರುತ್ತೆ. ಯಾಕೂ ಸೋಲ್ಬಾರ್ದು. ಮಾಡೋದ್ರಿಂದ ತುಂಬಾ ಆಶೀರ್ವಾದ ಆಗುತ್ತೆ ಗಣೇಶ. ಈ ಗಣೇಶ ಮಾಡಾದ್ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಬೋದು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ನವೀನ್ ಅವರೇ. ಅಂದರೆ ನಮ್ಮ ವೀಕ್ಷಕರಿಗೆ ಇದಕ್ಕೆ ಬಿಫೋರು ನೀವು ಒಂದಷ್ಟು ತಾಂತ್ರಿಕ ವಿಚಾರಗಳಲ್ಲಿ ಗಣೇಶ ಎಕ್ಕೆ ಗಣೇಶದ ಬಗ್ಗೆ ಒಂದು ವಿಚಾರ ತಿಳಿಸಿದ್ರಿ. ಸ್ಪೆಷಲಿ ಗಣೇಶನ ತುಂಬಾ ಕೆಲಸಗಳಿಗೆ ಬಳಕೆ ಆಗ್ತಾರೆ. ಎಲ್ಲ ಒಂದು ಯಾವುದೇ ಒಂದು ಮುಖ್ಯವಾದ ಕೆಲಸ ಹೋದರೆ ಮೊದಲು ಗಣೇಶ ಅವರದ್ದು ಅಲ್ಲಿ ಎಂಟ್ರಿ ಪ್ರೆಸೆಂಟ್ ಇರ್ತಾರೆ. ಸಿದ್ಧಿ ವಿನಾಯಕ ಇವೆಲ್ಲನೂ ಕೆಲವೊಂದು ಸಾಧನೆಗಳು ಮಾಡ್ಕೊಳ್ಳೋರ್ಗೂ ಕೂಡ ಬೇಕು. ಎಲ್ಲ ಸಮಸ್ಯೆಗಳಿಂದ ಒಂದು ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಂಡು ಶಾಂತವಾಗಿ ಒಂದು ಪೀಸ್ಫುಲ್ ಮೈಂಡು, ಮನೆಯಲ್ಲಿ ಒಂದು ವಾತಾವರಣ ಕಾಮಾಗಿರಬೇಕು. ಇದಕ್ಕೂ ಕೂಡ ಗಣೇಶ ಒಂದು ಆಶೀರ್ವಾದ ಮಾಡ್ತಾರೆ. ನೀವು ತಾಂತ್ರಿಕ ಕೆಲವೊಂದಷ್ಟು ವಿಚಾರಗಳಲ್ಲಿ ಗಣೇಶ ಬಳಸ್ಕೊಂಡೇ ಮನೆಗಳಲ್ಲಿ ಎಷ್ಟೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು, ಮನೆಯಲ್ಲಿರೋ ವಾತಾವರಣನ ನಾವು ಬದಲಾಯಿಸ್ಕೋಬೋದು. ಇದ್ರ ಬಗ್ಗೆ ಎಲ್ಲನೂ ವಿಚಾರಗಳು ನೀವು ಹೇಳ್ತೀರಾ. ನಮ್ಮ ವೀಕ್ಷಕರಿಗೆ ಸಣ್ಣದಾಗಿ ಒಂದು ಗಣೇಶಂದು ಒಂದು ಟಿಪ್ಸ್ ಥರ, ಮತ್ತು ಗಣೇಶ ಬಳಸ್ಕೊಂಡು ಯಾವ ರೀತಿ ಮನೆಯಲ್ಲಿ ಒಂದು ಅಭಿವೃದ್ಧಿ ಮಾಡ್ಕೊಳ್ಳೋದು, ಇಲ್ಲ ಶಾಂತಿ ಮನೆಯಲ್ಲಿ ಪೀಸ್ ಆಫ್ ಮೈಂಡ್ ಇರೋದಕ್ಕೆ ಏನೆಲ್ಲ ಒಂದು ನೀವು ಅಂದರೆ ಒಂದು ಉಪದೇಶ ಕೊಡೋದು, ಇಲ್ಲಾಂದರೆ ಈ ಥರ ಮಾಡ್ಕೊಂಡ್ರೆ ಈ ಥರ ಒಂದಷ್ಟು ಒಳ್ಳೆ ಕೆಲಸಗಳಾಗ್ತವೆ ಅಂತ ಹೇಳೋದಿದ್ರೆ ಅದನ್ನ ತಿಳಿಸಿ ಫಸ್ಟು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಗಣಪತೇ ನಮಃ. ಸರ್, ಇವಾಗ ಹೇಳಿದ್ರಲ್ಲ ನೀವು ಗಣೇಶನ ಆರಾಧನೆ ಎಲ್ಲರೂ ಮಾಡ್ಬೋದು. ಇಲ್ಲಿ ಎಲ್ಲ ನಾವು ಒಂದು ಪೂಜೆ ಪುನಸ್ಕಾರಗಳಲ್ಲಿ ಮೇನ್ ಆಗಿ ತಗೊಳೋದೇ ಗಣಪತಿ. ಗಣೇಶ ಒಂದಿದ್ರೆ ಎಲ್ಲವೂ ಯಾವುದೇ ವಿಘ್ನ ಇಲ್ಲದೆ ನಡೀತದೆ. ಹಂಗಾಗಿ ಇವಾಗ ನಮ್ಮ ಹತ್ರನೇ ಬರಬೇಕು, ನಮ್ಮ ಹತ್ರನೇ ಮಾಡಿಸ್ಕೊಬೇಕು ಅನ್ನೋದೇನಿರಲ್ಲ. ನೀವೇ ಮನೇಲಿ ಅದನ್ನು ಗಣೇಶನ ಮಾಡ್ಬೋದು. ಕೃಷ್ಣ ಪಕ್ಷ ಅಷ್ಟಮಿಲಿ ಗಣೇಶನ ಸ್ಟಾರ್ಟ್ ಮಾಡಬೇಕು. ಯಾವ ಥರ ಅಂದರೆ ಅರಿಶಿನ ತರಬೇಕು. ಅರಿಶಿನ ಒರಿಜಿನಲ್ ಅರಿಶಿಣದಲ್ಲಿ ಅದನ್ನು ಗಣಪತಿ ಮಾಡಬೇಕು. ಆ ಒರಿಜಿನಲ್ ಅರಿಶಿಣದಲ್ಲಿ ನಿಮ್ಗೆ ಹೆಂಗೆ ಬರುತ್ತೆ ಆ ಥರ ಗಣೇಶನ ಮಾಡಬೇಕು. ಮಾಡಿ ಅದು ಬಿಳೆ ಎಕ್ಕೆ ಗಿಡ ಎಲೆ ತರಬೇಕು ಒಂದು. ಅದ್ರ ಮೇಲೆ ಇಟ್ಟು ಅನುಷ್ಠಾನ ಮಾಡುವಂಥದ್ದು ಇದು ನಾನು ಹೇಳುವಂಥದ್ದು. ಇವಾಗ ನೀವು ನೈಟು ಒಂದು ಸೂರ್ಯ ಮುಳುಗಿದ ಮೇಲೆ ಯಾರೇ ಮಾಡ್ಕೊಳ್ಳಿ, ಮೊದಲು ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕು. ರೆಡಿ ಮಾಡ್ಕೊಂಡು ಅರಿಶಿಣದಲ್ಲಿ ಗಣೇಶನ್ ಮಾಡಬೇಕು. ಅರಿಶಿಣದಲ್ಲಿ ಗಣೇಶ ಅಂದರೆ ಪಾಕೆಟ್ ಬರುತ್ತಲ್ಲ, ಅದೇ ಇದು ಗೋಪುರಂ ಅರಿಶಿಣ ಅಂತ ಅದೊಂದು ಸ್ವಲ್ಪ ಚೆನ್ನಾಗಿದೆ, ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಅದನ್ನು ತಗೊಂಬಂದು ಮಾಡಿಕೊಬೇಕು. 11 ದಿವಸ ರಥ ಇದು. ಮನೆ ಶುದ್ಧವಾಗಿರ್ಬೇಕು. ಮನೇಲಿ ಯಾವುದೇ ಥರ ಜಗಳಗಳು ಆಗಬಾರ್ದು. ಯಾರು ಮಾಡ್ತಾನೆ ವ್ಯಕ್ತಿ ಅವನು ಫುಲ್ ಕಂಪ್ಲೀಟಾಗಿ ಈ ದೇವ್ರಿಗೋಸ್ಕರನೇ ಅರ್ಪಿತವಾಗಿರಬೇಕು. 11 ಡೇಸ್ ಮುಗಿಯೋ ಗಂಟ 11 ದಿವಸ ನಂಬಿಕೆ ಇಟ್ಟು ಗಣೇಶನ ಆರಾಧನೆ ಮಾಡಿದ್ರೆ ಎಲ್ಲದರಲ್ಲೂ ಕಾರ್ಯಸಿದ್ಧಿ ಆಗುತ್ತೆ. ಇದು ಕಾರ್ಯಸಿದ್ಧಿ ವಿನಾಯಕ ಗಣಪತಿ. ಇದು ನಾವು ನಮ್ಮ ಗುರುಗಳು ನಮ್ಗೆ ಮೊದಲು ಉಪದೇಶ ಮಾಡಿದ್ದು ಗಣಪತಿನೇ. ಗಣಪತಿ ಆದ್ಮೇಲೆ ನೀವು ಯಾವುದೇ ಮಂತ್ರಗಳನ್ನ ಉಪದೇಶ ಮಾಡ್ತಾರೆ, ಯಾವುದೋ ಸಾಧನೆ ಮಾಡ್ಬೋದು. ಅದರಿಂದ ಇವಾಗ ಗಣೇಶನ್ ನಾನು ಮಾಡಿರೋದನ್ನ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಸಂಜೆ ಸ್ಟಾರ್ಟ್ ಮಾಡಬೇಕು. ಸಂಜೆ ಸ್ಟಾರ್ಟ್ ಮಾಡಿ ಗಣೇಶನ್ ಮಾಡಿ ನೀವು ಹೆಂಗೆ ಇಷ್ಟ ಆಗುತ್ತೆ ಅದೇ ಥರನೇ ಪೂಜೆ ಮಾಡಿ. ಇದರಲ್ಲೇನು ರೂಲ್ಸ್ ರೆಗ್ಯುಲೇಷನ್ ಏನೂ ಇರಲ್ಲ. ಯಾವ ಥರ ಬೇಕಾದ್ರೂ ನಿಮ್ಗೆ ಇಷ್ಟ ಅನುಸಾರವಾಗಿ ನಿಮ್ಮ ಇಷ್ಟ ಅನುಸಾರವಾಗಿ ಮಾಡ್ಬೋದು. ಗಣೇಶನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಡೈಲಿ 1008 ಗಂ ಗಣಪತಿ ನಮಃ ಮಂತ್ರನ ಉಚ್ಚಾರಣೆ ಮಾಡಬೇಕು. ಅದೇನು ಅರ್ಶಿಣದಲ್ಲಿ ಗಣಪತಿ ಮಾಡಿರ್ತೀರಲ್ಲ ಅದ್ರ ಕೆಳಗಡೆ ಗ್ಲೋಮ್ ಅಂತ ಬರೀಬೇಕು, ಬೀಜಾಕ್ಷರಿ. ಈ ಗ್ಲೋಮ್ ಅಂತ ಬರೆದಾಗ ಅದು ಗಣಪತಿ ಬೀಜಾಕ್ಷರಿ ಆಗುತ್ತೆ. ನಾವು ಯಾವುದೇ ಥರ ನಮ್ಮ ಕೆಲಸ ಕಾರ್ಯ ಆಗ್ತಾ ಇಲ್ಲ, ನಾವು ಏನು ಏಳಿಗೆನೇ ಆಗ್ತಾ ಇಲ್ಲ, ಮನೇಲಿ ಜಗಳಗಳು ಇರ್ತವೆ, ನಾವೇನು ದುಡ್ಡು ಸಂಪಾದನೆ ಮಾಡೋ ದುಡ್ಡುಗಳು ಉಳಿತಾ ಇಲ್ಲ, ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಅನ್ನೋರಿಗೆ ಇದೆಲ್ಲ ಒಂದು ಚೆನ್ನಾಗಿ ಎನರ್ಜಿ ಕೊಡುವಂಥದ್ದು. ಆಮೇಲೆ ಪೇತ ಬಾಧೆ ಇರ್ತದೆ ಮನೇಲಿ ನೆಗೆಟಿವ್ ಎನರ್ಜಿಗಳು ಇರ್ತವೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ತದೆ, ಮಾಟ ಮಂತ್ರ ದೋಷ ಇರುತ್ತೆ, ಮತ್ತು 3 ದಾರಿಲಿ ದಾಟಿದ ದೋಷ ಇರುತ್ತೆ, ಕಣ್ದೃಷ್ಟಿ ಇರುತ್ತೆ. ಇವೆಲ್ಲವನ್ನು ವಿಘ್ನ ನಿವಾರಣೆ ಮಾಡೋಕ್ಕೋಸ್ಕರ ಗಣೇಶನ ಆರಾಧನೆ ಮಾಡಬೇಕು. ಆ್ಯಕ್ಚುಲಿ ನೀವು ಇವರು ಮಾಡಬೇಕಂದ್ರೆ
ಕೃಷ್ಣ ಪಕ್ಷ ಅಷ್ಟಮಿಲಿ ಸ್ಟಾರ್ಟ್ ಮಾಡಿದ್ರೆ ಅದು ಬೇರೆ ಥರ ಎನರ್ಜಿ ಬರುತ್ತೆ ಅಘೋರ ಪದ್ಧತಿಲಿ. ಇಲ್ಲ ಚತುರ್ಥಿ ಬರುತ್ತೆ, ಒಂದು ಮಂತಲ್ಲಿ ಒಂದು ಚತುರ್ಥಿ ದಿನ ಅಂತ ಬರುತ್ತೆ, ಸಂಕಷ್ಟ ಚತುರ್ಥಿ ದಿನ ಪ್ರತಿ ತಿಂಗಳಲ್ಲಿ ಬರುತ್ತೆ. ಅವತ್ತಿನ ದಿವಸ ಇವರು ಸ್ಟಾರ್ಟ್ ಮಾಡಬೇಕು. ಅವತ್ತಿನ ದಿವಸ ಸ್ಟಾರ್ಟ್ ಮಾಡಿ 11 ಡೇಸ್ ಗಂಟ ನಾನು ಏನು ಹೇಳಿದ್ದೀನಲ್ಲ ಇವಾಗ ಗಣಪತಿ ಮಾಡೋದು, ಡೈಲಿ ಒಂದು ವಿಗ್ರಹ ಮಾಡ್ಬೇಕು ಅವರು ಅರ್ಶನದಲ್ಲಿ. ಅಂದ್ರೆ ಇದು ಒಂದೇ ವಿಗ್ರಹದಲ್ಲಿ ಅನುಷ್ಠಾನ ಮಾಡಿದ್ರೆ ಅದು ಜಾಸ್ತಿ ಫಲ ಬರಲ್ಲ. ಅಂದ್ರೆ ಅದನ್ನೇನ್ ಮಾಡ್ಬೇಕು ಈಗ ಒಂದು ವಿಗ್ರಹ ಅದು ಅದೇ ನಾವು ದೊಡ್ಡ ಒಂದು ತಟ್ಟೆ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಒಂದೊಂದು ಬೈ ಇಟ್ಕೊಂಡ್ಬರ್ಬೇಕು ಜೋಡಿಸ್ಕೊಂಡು. ಮಾಡಿದ್ದಲ್ಲೇ ಇರಬೇಕು. ಮಾಡಿದ್ದಲ್ಲೇ ಇರ್ಬೇಕು. ಅದನ್ನು ಹೇಳ್ತೀನಿ ಯಾವ ಥರ ಇದು ಮಾಡಬೇಕು. ಅದನ್ನ ತಾಣೋಗಿ ವಿಸರ್ಜನೆ ಮಾಡೋಗಿಲ್ಲ. ಈ ಒಂದು ಬಿಳೆ ಅಕ್ಕೆ ಗಿಡದಲ್ಲಿ ಮೊದಲನೇದು ಹಾಕಬೇಕು, ಇಡಬೇಕು. ಅದರಲ್ಲಿ ಬೀಜಾಕ್ಷರಿ ಗ್ಲೋಮ್ ಅಂತ ಬರೀಬೇಕು. ಎರಡನೇ ಬಂದು ಅರಳಿ ಮರ ಎಲೆ. ಓಕೆ, ಫಸ್ಟ್ ಎಕ್ಕೆ ಎಲೆಲಿ ಎಕ್ಕೆ ಎಲೆಯಲ್ಲಿ ಮಾಡಿ ನೆಕ್ಸ್ಟು ಅರಳಿ ಎಲೆ ಮಾಡಬೇಕು. ಡೈಲಿ ಈ ಅನುಷ್ಠಾನ ಮಾಡ್ಬೇಕಾದ್ರೆ ಅವರೆಲ್ಲೂ ಏನೂ ಹೋಗಿಲ್ಲ ಹೊರಗಡೆ, ಕೆಲಸ ಅಷ್ಟೇ ಬರಬೇಕು ಹೊರಗಡೆ. ಇವಾಗ ಒಂದು ದಿವಸ ಮಾಡ್ತಾರೆ, ಒಂದು ದಿವಸ ಬಿಡುವುದು, ಆ ಥರ ಮಾಡೋಂಗಿಲ್ಲ. ಕರೆಕ್ಟಾಗಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಇಷ್ಟಾರ್ಥ ಸಿದ್ಧಿ ಆದ್ರೂ ಗಣೇಶ ಅದು ಈಡೇರಿಸ್ತಾರೆ. ನಾವೆಲ್ಲ ಪೂಜೆಗಳಲ್ಲಿ ಅವರೇ ಮೊದಲಾಗಿ ಇರೋದ್ರಿಂದ ಅವ್ರನ್ನೇ ಗುರುವಾಗಿ ತಗೊಬೋದು ನಾವು. ಸೊ ಅವರೇ ಗುರುಗಳು. ಅಂದ್ರೆ ಇದಕ್ಕೆ ನಮಗೆ ದೀಕ್ಷೆ ಬೇಕಾ? ದೀಕ್ಷೆ ಏನು ಬೇಕಾಗಿರಲ್ಲ. ಗಣಪತಿ ಆರಾಧನೆ ಮಾಡೋಕ್ಕೆ ಮಾಡ್ಬೋದು. ಇದನ್ನ ಇವಾಗೇನು ನೀವು ಮಾಡಿರ್ತೀರಲ್ಲ ಅದರಲ್ಲಿ ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಆಮೇಲೆ ನೈವೇದ್ಯ ಇಡಲೇಬೇಕು. ಏನು ನೈವೇದ್ಯ ನೀವು ಗಣಪತಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಇಡ್ಬೋದು. ನಮಗೆ ಜಾಸ್ತಿ ಪವರ್ಫುಲ್ ಆಗಿ ಬೇಕು ಅಂದರೆ ಬೆಲ್ದನ್ನ ಇಡಬೇಕಾಗುತ್ತೆ. ಬೆಲ್ದನ್ನ ಬಂದು ಅಗ್ನಿತತ್ವ ಒಂದು ಸ್ವಲ್ಪ ಉಗ್ರವಾಗಿರ್ತದೆ. ಅದನ್ನು ಇಟ್ಟು ಡೈಲಿ ಅನುಷ್ಠಾನ ಮಾಡಿ ಇವರು ಒಂದು ಜಪಮಾಲೆನೇ ಯಾವ್ದಾರ ಒಂದು ಜಪಮಾಲೆಯಲ್ಲಿ ಮಾಡ್ಬೋದು, ಇಲ್ಲ ಕೌಂಟ್ ಮಾಡ್ಕೊಬೋದು. ಇದು ಏನು ಅನುಷ್ಠಾನ ಇವರು ಮನೆಯಲ್ಲಿ ಪೂಜೆ ಮಾಡ್ತಾರಲ್ಲ ಅದನ್ನು ಡೈಲಿ 1008 ಸಲ ಮಂತ್ರ ಹೇಳ್ಬೇಕು. ಬೇರೆ ದೇವತೆಗಳನ್ನ ಯಾವುದು ಪೂಜೆ ಮಾಡೋಗಿಲ್ಲ. ಗಣಪತಿನೇ ಮೇನ್ ಅಲ್ವಾ. ಸಂಜೆ ಮೇಲೆ ಡೈಲಿ ಇವರು 11 ದಿವಸವರೆಗೂ ಅನುಷ್ಠಾನ ಮಾಡಿ 1008 ಒಂದೇ ಸರಿ ಹೇಳ್ಕೊಂಡು ಹೋಗ್ಬೇಕಾ? ಹೌದು, ಒಂದೇ ಟೈಮಲ್ಲಿ ಹೇಳ್ಬೇಕು ಕುತ್ಕೊಂಡು. ಅದು ಎಷ್ಟೇ ಕಷ್ಟ ಅಲ್ಲಿ ಒಂದು ದಿವಸ 2 ದಿವಸ ಕಷ್ಟ ಆಗ್ತದೆ. ಇವ್ರು ಯಾವಾಗ ಕಷ್ಟ ಬಿದ್ದು ಮಾಡ್ತಾರೆ ಅವ್ರಿಗೆ ಫಲ ಗ್ಯಾರಂಟಿ ಬಂದೇ ಬರುತ್ತೆ. ಸೇಮ್ ಮಂತ್ರನೇ ಗಮ್ ಗಣಪತಯೇ ನಮಃ ಅನ್ನೋ ಮಂತ್ರ ಅನುಷ್ಠಾನ ಮಾಡಿ ಆ ಗಣಪತಿಗೆ ಹಂಗೆ ಇಟ್ಟಿರ್ಬೇಕು 11 ದಿವಸದವರೆಗೂ. ಡೈಲಿ ಒಂದೊಂದು ಗಣೇಶ ಮಾಡಬೇಕು, 1008 ಮಂತ್ರ ಹೇಳಬೇಕು, ಪೂಜೆ ಪುನಸ್ಕಾರ ಮಾಡಬೇಕು. ಇದರಲ್ಲಿ ಏನು ಮೊದಲನೇ ದಿವಸ ಏನು ತೊಗೊಂಡಿರ್ತೀರಾ ಪೂಜೆ ಅನುಷ್ಠಾನ ಮಾಡೋಕ್ಕೆ ಅದೇ ಮೆಟೀರಿಯಲ್ ಇರಬೇಕು. ಅಂದರೆ ಪೂಜೆ ಸಾಮಾನುಗಳು ಇರಬೇಕಲ್ಲೇ. ಅದೇ ಥರನೇ ಪೂಜೆ ಮಾಡ್ಕೊಂಬರ್ತಾ 11ನೇ ದಿವಸ ಲಾಸ್ಟ್ನೇ ದಿವಸ ಜೋರಾಗಿ ಒಂದು ಸ್ವಲ್ಪ ನಿಮ್ಮ ಮನೆಯವರೆಲ್ಲ ಕೂತ್ಕೊಂಡು ಪೂಜೆ ಮಾಡಿ ಅವು ಎಷ್ಟು ಗಣಪತಿ ಇರ್ತಾವಲ್ಲ ಅವು ಗಣಪತಿನ ನಿಮ್ಗೆ ಎಲ್ಲಿ ವ್ಯವಹಾರ ನಡೀತದೆ, ಎಲ್ಲಿ ಬಿಸ್ನೆಸ್ ಮಾಡ್ತೀರಾ, ಎಲ್ಲಿ ನೀವು ಪ್ರಾಬ್ಲಮ್ ಇರುತ್ತೆ, ಆ ಗಣೇಶನ ಒಂದು ರೆಡ್ ಬಟ್ಟೆಯಲ್ಲಿ ಕಟ್ಕೊಬೇಕು. ಅಂದ್ರೆ ಈಗ 11 ಗಣಪತಿ ಇದೆ. ಫಸ್ಟ್ ಎಕ್ಕೆ ಎಲೆ, ಆಮೇಲೆ ಅರಳಿ ಎಲೆ, ಅದಾದ್ಮೇಲೆ ಏನು ಹೇಳಿಲ್ಲ. ಅದಾದ್ಮೇಲೆ ಬರೀ ಇದರಲ್ಲೇ ಮಾಡ್ಬೋದು. ಅದರಲ್ಲಿ ನೀವು ಎಕ್ಕೆ ಗಿಡ ಆದರೆ ಎಕ್ಕೆ ಗಿಡದಲ್ಲಿ ಮಾಡ್ಬೋದು, ಇಲ್ಲ ಅಂದ್ರೆ ಯಾವ್ದಾದ್ರು ಮಾಡ್ಬೋದು. ಹಳ್ಳಿ ಮರದಲ್ಲಿ ಇಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೆ ಇಳೆದೆಲೆಲ್ಲೂ ಮಾಡ್ಬೋದು. ವಿಳ್ಯದೆಲೆ ಇಷ್ಟಲ್ಲಿ ಮಾಡ್ಬೋದು. ಫಸ್ಟ್ ಮೇನ್ ಎರಡೇ ಇಂಪಾರ್ಟೆಂಟ್, ಒಂದು ಅರಳಿ ಮರ, ಒಂದು ಎಕ್ಕೆ ಗಿಡ. ಯಾಕೆಂದ್ರೆ ಗಣಪತಿ ಇರೋದು ಎಕ್ಕೆ ಗಿಡದಲ್ಲಿ. ಅರಳಿ ಮರದಲ್ಲಿ 3 ಜನ ದೇವತೆಗಳು ಇರ್ತಾರೆ. ಅದು ನಮ್ಮ ಪ್ರಕೃತಿಗೆ ಬಿಡುತ್ತೆ. ನಾವೇನ್ ಮೆಸೇಜ್ ಹಾಕಿರ್ತೀವಲ್ಲ ಅದು ಪ್ರಕೃತಿಗೆ ಬಿಡುತ್ತೆ. ಅದು ರೀಚ್ ಮಾಡುತ್ತೆ. ನಾವು ಬೇಡಿಕೆ ಇಟ್ಟಾಗ ಪ್ರಕೃತಿಗೆ ರೀಚ್ ಮಾಡೋದ್ರಿಂದ ಇವೆರಡಲ್ಲಿ ಮೀನ್ ಇರೋದು. ಆಮೇಲೆ ಗರಿಕೆನೂ ಇಡ್ಬೋದು, ಗರಿಕೆನೂ ಅಭಿಮಂತ್ರಿಸಿ ಇಡ್ಬೋದು ಅದನ್ನ. ಇವೆಲ್ಲ ಲಾಸ್ಟ್ ದಿವಸ ನೀವು ಅದನ್ನೆಲ್ಲ ಎತ್ಕೊಂಡು ಒಂದು ರೆಡ್ ಬಟ್ಟೆಯಲ್ಲಿ ನಿಮ್ಗೆ ಎಲ್ಲೆಲ್ಲಿ ಬೇಕು ಒಂದೊಂದು ಗಣೇಶ ಅಲ್ಲೆಲ್ಲಿ ಇಕ್ಕೊಂಬೋದು ಪೂಜೆ ಮಾಡ್ಬೋದು. ಇದು ನೀವು ಲೈಫ್ ಲಾಂಗ್ ಪೂಜೆ ಮಾಡ್ಕೊತಾ ಇರ್ತೀನಿ. ಫುಲ್ ಗಣಪತಿ ಎನರ್ಜಿ ನಿಮ್ಮ ಮನೇಲಿ ಇರುತ್ತೆ. 11 ನಾವು ಒಂದೇ ಜಾಗದಲ್ಲಿ ಇಡ್ಬೋದಾ, ಇಲ್ಲ ಒಂದಿಟ್ಟು ಮಿಕ್ಕಿದ ಎಲ್ಲಿ ಇಡೋದು? ಒಂದು ಮನೇಲಿ ಒಂದು ನೀವು ವ್ಯವಹಾರಗಳು ಮಾಡೋ ಜಾಗದಲ್ಲಿ ಒಂದು ಬಾಗ್ಲ ಮೇಲ್ಗಡೆ ಇಕ್ಬೇಕು. ಅದು ಯಾವುದು ಅರಳಿ ಮರದಲ್ಲಿ ಎಲೆ ಮಾಡಿರ್ತೀರಲ್ಲ ಅದು. ನಿಮ್ಗೆ ಲಕ್ಷ್ಮೀ ಕಟಾಕ್ಷ ಆಗ್ಬೇಕು ಅಂದ್ರೆ ಇಳೆದೆಲೆಯಲ್ಲಿ ಮಾಡಿರ್ತೀರಲ್ಲ ಪೀಠ, ಅದು ಬಿಳೆ ಎಕ್ಕೆ ಗಿಡದ ಬಂದು ಮೀನು ನಾವು ವ್ಯವಹಾರ ಮಾಡೋ ಜಾಗದಲ್ಲಿ ಇಡಬೇಕು. ಇಷ್ಟು ಗಣಪತಿನ ವಿಸರ್ಜನೆ ಮಾಡೋಗಿಲ್ಲ. ಲಾಸ್ಟ್ ದಿವಸ ಬಲಿ ಪ್ರದಾನ ಮಾಡಿ ತೆಂಗಿನಕಾಯಿನ ಅದನ್ನೆತ್ತಿ ನೀವು ಯಾವಾಗ ಇಷ್ಟು ದಿನ ಅನುಷ್ಠಾನ ಮಾಡಿರ್ತೀರ, ಮಂತ್ರಗಳು ಹೇಳಿರ್ತೀರ, ಅಲ್ಲಿಗೆ ನಿಮಗೆ 11,000 ಚಿಲ್ಲರೇನೋ ಆಗಿರ್ತದೆ ಮಂತ್ರ. ಈ ಅನುಷ್ಠಾನ ಮಾಡಾದ್ಮೇಲೆ ಅದನ್ನ ಇಕ್ಕೊಂಡು ನೋಡಿ. ನೀವು ಸ್ಟಾರ್ಟ್ ಮಾಡ್ತೀನಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಏನು ಇರ್ತದೆ ಅದು ಹೆವಿ ಆಗುತ್ತೆ. 1 ದಿವಸ ಆದ್ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. 3 ದಿವಸ ಆದ್ಮೇಲೆ ಕಮ್ಮಿ ಆಗುತ್ತೆ. ಹೌದು, ರೇಸ್ ಮಾಡುತ್ತೆ ಅಂದ್ರೆ ಆಕರ್ಷಣೆ ಆಗುತ್ತೆ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ನೆಗೆಟಿವ್ದು, ಅವಾಗೇನು ಇದು ಬಿಡ್ಬೇಕು. ಇವ್ರು ಮಾಡೋದು ಕರ್ಮ, ಇವ್ರ ಕರ್ಮ ಅಡ್ಡ ಬರುತ್ತೆ. ಯಾವ್ದಕ್ಕೂ ಸೋಲ್ಬಾರ್ದು.
ಮಾಡೋದ್ರಿಂದ ತುಂಬಾ ಆಶೀರ್ವಾದ ಆಗುತ್ತೆ ಗಣೇಶನ. ಈ ಗಣೇಶ ಮಾಡಾದ್ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಬೋದು. ಓಕೆ, ಇದು 11 ದಿವಸದಲ್ಲಿ ಸಿದ್ಧಿ ಆಗಿಬಿಡುತ್ತೆ. ಹೌದು, 11 ದಿವಸದಲ್ಲಿ ಸಿದ್ಧಿ ಆಗಿಬಿಡ್ತದೆ. ಮನೇಲೂ ಪ್ರಾಬ್ಲಮ್ಗಳು ಯಾವ್ದು ಇರಲ್ಲ, ನೆಗೆಟಿವ್ಗಳು ಅಷ್ಟೇ ಯಾವ ಹತ್ರ ಬರಲ್ಲ. ಇದನ್ನು ಮಾಡ್ಕೊಬೋದು. ಇವಾಗ ಎಲ್ಲರೂ ನಮ್ಮ ಹತ್ರನೇ ಬಂದು ಮಾಡಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರಲ್ವಲ್ಲ, ಅಂಥವ್ರು ಇದು ಮಾಡ್ಬೋದು. ಬಟ್ ಇದು ಶ್ರಮ ಪಟ್ಟು ಮಾಡ್ಕೊಂಡ್ರೆ ಕರೆಕ್ಟಾಗಿ ಮಾಡಬೇಕು. ಸುಮ್ಮನೆ ಕೇಳ್ಬಿಟ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಇದರಿಂದ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ವ್ಯವಹಾರಗಳಲ್ಲಿ ಎಲ್ಲ ಕೆಲಸಗಳು ಇದರಿಂದ ಈಡೇರುತ್ತೆ. ಪ್ರತಿಯೊಂದು ಕೆಲಸನೂ ಆಗುತ್ತೆ. ನಿಮ್ಗೇನ ಮಾಡ್ಕೊಳಕ್ ಆಗಲ್ಲ, ನಮ್ಗೆ ಫುಲ್ ಬಿಸಿ ಅಂದ್ರೆ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ಆದ್ರೆ ಅದು ಏನ್ ಕಾಸ್ಟ್ ಆಗುತ್ತೆ ಅದು ಪೇ ಮಾಡ್ಬೇಕಾಗುತ್ತೆ. ಇದೇ ಕ್ರಮನೇ ಮಾಡೋದಾ ಇಲ್ಲ ಇದು ಬಿಟ್ಟು ಬೇರೆ ಕ್ರಮಗಳಲ್ಲಿ? ಇದು ನಾವು ಅಘೋರ ಪದ್ಧತಿಯಲ್ಲಿ ಮಾಡ್ತೀವಿ. ಇದು ಮಂತ್ರ ಇದೆ, ಅಘೋರ ಗಣಪತಿ ಮಂತ್ರ. ನಾವು ಅಘೋರ ಗಣಪತಿ ಮಂತ್ರ ಹಾಕ್ತೀವಿ ಅದಕ್ಕೆ. ಓಕೆ, ಅದಕ್ಕೆ ಏನು ಸ್ಪೆಷಲ್? ಅದಕ್ಕೆ ಸ್ಪೆಷಲ್ ಅಂದ್ರೆ ಇದು ನಾರ್ಮಲ್ ಮಂತ್ರ, ಎಲ್ಲರೂ ಮಾಡುವಂಥದ್ದು. ಅಘೋರ ಮಂತ್ರ ಗುರು ದೀಕ್ಷೆಯಿಂದ ಆಗಿರೋಂಥದ್ದು. ನಮಗೆ ನಮ್ಮ ಅಘೋರ ಗುರುಗಳಿದಾರಲ್ಲ ಅವ್ರ ಕಡೆಯಿಂದ ಆಗಿರೋಂಥದ್ದು. ನಮ್ಮ ಗುರುಗಳು ಮೇನ್ ಅದನ್ನೇ ಮಾಡ್ಕೊಡೋದು ನಮಗೆ. ಅದರಿಂದನೇ ಸಾಧನೆ ಕೊಟ್ಟಿದ್ದು ನಮಗೆ. ಅದನ್ನ ನಾವು ಜೋಪಾನಾಗಿ ಇಟ್ಕೊಂಡಿದ್ದೀವಿ ಒಂದು ಜಾಗದಲ್ಲಿ. ಅದರಿಂದ ಅನುಷ್ಠಾನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನೀವು ಕೂಡ 11 ದಿನ ಮಾಡ್ಬೇಕಾಗುತ್ತೆ? 11 ದಿವಸ. ನಾವು 21 ದಿವಸ ಮಾಡ್ದು. 21 ದಿನ ನಾವು ಲಕ್ಷ, ಅವ್ರು ಹೇಳಿದ 5 ಲಕ್ಷ ಮಂತ್ರ ಅದು ಕಂಪ್ಲೀಟ್ ಆಗಿದೆ. ಅದ್ರ ಮೇಲೆ ಜಾಸ್ತಿ ಆಗಿದೆ. ಯಾವುದೇ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಆ ಮಂತ್ರ ಮೊದಲು ಜಪ ಮಾಡಿ ಅದಕ್ಕೆ ಅನುಷ್ಠಾನ ಮಾಡಿನೇ ಮುಂದೆ ಅನುಷ್ಠಾನ ಮಾಡುವಂಥದ್ದು. ಸೊ ಇವಾಗ ನೀವು ಈ ಥರದ್ದೊಂದು ಗಣಪತಿ ಮನೆ ಅಂದರೆ ಅದು ಗಣಪತಿನೇ ಕೊಡೋದಾ ಇಲ್ಲ ನೀವು ಬೇರೆ ಏನೋ ಒಂದು ವಸ್ತು ಕೊಡೋದಾ? ಯಾವುದು ವಸ್ತು ಕೊಡಲ್ಲ, ಗಣಪತಿ ಥರನೇ ಇರುತ್ತೆ. ಗಣಪತಿನೇ ಮಾಡ್ಕೊಡೋದು. ಅದರಲ್ಲಿ ನಾವು ಯಂತ್ರ ಹಾಕಿರ್ತೀವಿ ಒಳಗಡೆ, ಅದಕ್ಕೆ ಅನುಷ್ಠಾನ ಆಗಿರ್ತದೆ. ಸೊ ಅದನ್ನ ಈಗೇನು ಮನೆಯಲ್ಲಾಗ್ಬೋದು, ವ್ಯವಹಾರ ಎಲ್ಲಿ ಬೇಕಾದ್ರೂ ಇಟ್ಕೊಬೋದು. ನೀಟಾಗಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋದ್ರೆ ಅದ್ರ ಪಾಡಿಗೆ ಅದ್ರ ಕೆಲಸ ಆಗ್ತಾ ಇರ್ತದೆ. ಅವ್ರ ಹೆಸರಲ್ಲಿ ಹೋಮಗಳು ನಡೆದಿರ್ತದೆ, ಅದು ಅನುಷ್ಠಾನ ಮಾಡಿ ನಾವು ಕೊಡುವಂಥದ್ದು. ಸೊ ನೀವು 21 ದಿನ ಬೇಕಾಗುತ್ತೆ. ನೀವು ಅದನ್ನ ನಮಗೆ ರೆಡಿ ಮಾಡಕ್ಕೆ 21 ದಿನ ಬೇಕು. 21 ಡೇಸ್ ಟೈಮ್ ತಗೋತೀರಾ? ಅದಕ್ಕೆ ಪಾದರಸ ಮಣಿನೂ ಇರುತ್ತೆ ಚಿಕ್ಕದಾಗ ಒಳಗಡೆ. ಇದರಲ್ಲಿ ಬೇಗ ಆಕರ್ಷಣೆ ಆಗುತ್ತೆ. ನಮ್ಮ ಗುರುಗಳ ಪದ್ಧತಿ ಏನಿದೆ ಅದ್ರ ಪ್ರಕಾರ ನಾನು ಮಾಡ್ಕೊಡ್ತೀನಿ. ಗಣಪತಿದು ನಾವು ಅಘೋರ ಗಣಪತಿ ಇದೆ. ಅದಾದ್ಮೇಲೆ ಅವ್ರು ತಗೊಂಡೋಗಿ ಅವ್ರು ಕೂಡ ಏನಾದ್ರು ಮಂತ್ರಗಳು ನೀವೇನು ಹೇಳ್ಕೊಡ್ತೀರಾ? ಏನಾದ್ರು ಮಂತ್ರ ಮಾಡ್ಬೇಕಾ ಇಲ್ಲ ಸುಮ್ಮನೆ ಪೂಜೆ ಮಾಡಿ? ಇಲ್ಲ, ಅವರು ಗಮ್ ಗಣಪತಿ ನಮ್ಮ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು. ಮಾಡ್ಕೊಂಡು ಹೋಗ್ಬೇಕು. ಪ್ರಾರ್ಥನೆ ಮಾಡ್ಕೊಂಡು ಮಾಮೂಲಿ ಡೈಲಿ ಪೂಜೆಗಳು ಅನುಷ್ಠಾನಗಳು ಮಾಡ್ಕೊಂಡು ಹೋಗ್ಬೋದು. ಅವರು ಈ ವ್ಯಾಪಾರಗಳಲ್ಲಿ ಇಟ್ಬಿಟ್ರಂತೂ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಇವೆಲ್ಲ. ಜನ ಯಾವುದೇ ವಿಘ್ನ ಇರಲ್ಲ. ಯಾರು ಏನ್ ಮಾಡಿದ್ರು ಅದು ಗಣಪತಿ ತಡೀತಾರೆ. ನಾವು ಇಲ್ಲಿ ಯಾವುದೇ ಅನುಷ್ಠಾನ ಮಾಡ್ಬೇಕಂದ್ರೂ ಗಣಪತಿನೇ ಮೇನ್ ಅಲ್ವಾ, ಅವ್ರನ್ನೇ ಹಿಡ್ಕೊಂಡ್ಬಿಡೋದು ನಾವು. ಅವಾಗ ಬೇಗ ಈಸಿ ಕೆಲಸ ಮಾಡ್ಕೊಡ್ತಾರೆ. ಸೊ ವೀಕ್ಷಕರೇ, ಯಾರಾದರೂ ಈ ಒಂದು ಗಣಪತಿ ಸಿದ್ಧಿ ಸಾಧನೆ ಸ್ಪೆಷಲಿ ಅವ್ರು ಹೇಳಿದ್ದೇನೆಂದರೆ ಅರಿಶಿಣ ತೊಗೊಂಡು ಅದನ್ನು ನಾವು ಹಿಟ್ಟು ಥರ ಕಲಸಿ ಅದರಲ್ಲಿ ನಾವೇ ಗಣಪತಿನ ಒಂದು ಬೊಂಬೆ ಮಾಡಿ ಆ ಬೊಂಬೆನ 11 ದಿವಸ ಅಂದರೆ ಒಂದೊಂದು ದಿವಸಕ್ಕೆ ಒಂದೊಂದು ಬೊಂಬೆ 11 ಬೊಂಬೆ ಆಗುತ್ತೆ ಒಟ್ಟು. ಸೊ ಅವರು ಮಂತ್ರನೂ ಹೇಳಿದ್ದಾರೆ. ಸೊ ಆ ಮಂತ್ರ ಬಳಸಿ 1000 ಚಿಲ್ಲರೆ 1008 ಸರಿ ಫರ್ ಡೇ ಒಂದು ದಿವಸಕ್ಕೆ ಹೇಳ್ಬೇಕಾಗುತ್ತೆ. ಬಟ್ ಅದರಲ್ಲಿ ಏನೋ ಒಂದು ಶಕ್ತಿ ಅಲ್ಲಿ ಲೋಡ್ ಆಗುತ್ತೆ. ಬಟ್ ಆ ಒಂದು 11 ಗಣಪತಿನ ನೀವು ನಿಮ್ಮ ಜಾಗಗಳಲ್ಲಿ ಯಾವ ಜಾಗಕ್ಕೆ ನಿಮಗೆ ರಕ್ಷಣೆ ಬೇಕೋ ಆ ಜಾಗದಲ್ಲಿ ನೀವು ಅದನ್ನು ಇಟ್ಕೊಂಡು ಮತ್ತು ಕಂಟಿನ್ಯೂ ಪೂಜೆ ಮಾಡ್ಕೊತ ಹೋದರೆ ಒಂದಷ್ಟು ಕೆಲಸಗಳು ನಿಮ್ಮ ಏನು ತಡೆ ಆಗಿರುತ್ತೆ ಅವೆಲ್ಲ ಆಗಿಬಿಡುತ್ತೆ. ಯಾಕಂದರೆ ಆ ಶಕ್ತಿ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಒಂದು ಗಣಪತಿ ಅಂದರೆ ಏನು ಎಲ್ಲ ವಿಘ್ನಗಳನ್ನ ದೂರ ಮಾಡೋ ಒಂದು ವಿಘ್ನೇಶ್ವರ. ಗಣಗಳಿಗೆಲ್ಲ ಅವರೇ ಅಧಿಪತಿ. ಹಾಗಾಗಿ ಅದರಿಂದ ಅವೆಲ್ಲ ಮಾತು ಕೇಳ್ತವೆ ಎಲ್ಲ ಶಕ್ತಿಗಳು. ಇದು ನಮ್ಮ ಕೈಲಾಗಲ್ಲ ಅನ್ನೋರಿಗೆ ನವೀನವರು ಅವ್ರದ್ದೇ ಒಂದು ಬೇರೆ ಪದ್ಧತಿಯಲ್ಲಿ ಮಾಡಿಕೊಡ್ತಾರೆ. ಸೊ ಅದು ಕೂಡ ಇದೇ ಥರದ್ದೇ ಕೆಲಸ ಮಾಡಿಕೊಡುತ್ತೆ. ಸೊ ಇದನ್ನು ಬಳಸ್ಕೋಬೇಕು. ಇದು ತುಂಬ ಸ್ವಲ್ಪ ಕಷ್ಟ ಆಗ್ಬೋದು. ಇದನ್ನು ಮಾಡೋದಕ್ಕೆ ಶ್ರಮ ಐತೆ. ನಿಷ್ಠೆಯಿಂದ ಮಾಡಿದ್ರೆ ಇದು ಕೆಲಸ ಸಕ್ಸಸ್ ಆಗುತ್ತೆ. 100-200% ಆಗುತ್ತೆ. ನಿಮಗೆ ಫೋನ್ ಮಾಡಿ ಹೇಳಿ ಅವ್ರು ಕೆಲಸ ಆಗಿಲ್ಲ ಅಂದರೆ ಬೇಕಾದ್ರೆ ಕರೆಕ್ಟಾಗಿ ಮಾಡಿದ್ರೆ 100 ಅಲ್ಲ 200% ಕೆಲಸ ಆಗುತ್ತೆ. ಅದರಲ್ಲಿ ಶ್ರದ್ಧೆ ಇದ್ದವರು ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ವಿಚಾರ ಡೀಟೇಲಾಗಿ ಅವ್ರು ತಿಳಿಸವ್ರೆ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದರೆ ಇಲ್ಲ ನಮ್ಮ ಕೈಲಾಗಲ್ಲ ಅಂದಾಗ ನೀವು ಸಂಪರ್ಕ ಮಾಡಿದಾಗ ಅವ್ರು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಬಳಸ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಈ ಥರ ಉಪಯೋಗ ಜನಕ್ಕೆ ಆಗೋ ಥರದ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.